ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೆ ದರ್ಶನವು. ಮೊದಲ ಮೆಟ್ಟಿಲೆ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಸುಮೇರು ಜೈನ್ ಫೌಂಡೇಶನ್ ಬೆಂಗಳೂರು ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀ ಜಯಚಂದ್ರ ಪುಸ್ತಕ ಪ್ರಶಸ್ತಿ ಪ್ರದಾನ, ಪ್ರಮಾಣ ಪತ್ರ ವಿತರಣೆ ಮತ್ತು ಭಕ್ತಿಯ ಫಲ ಎಂಬ ಭಕ್ತಾಮರ ಕಥಾ ಸಂಕಲನದ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮಗಳನ್ನು ತಾವಿಂದು ವೀಕ್ಷಿಸಲಿದ್ದೀರಿ. ಸುಮೇರು ಜೈನ್ ಫೌಂಡೇಶನ್ ಪರವಾಗಿ ತಮ್ಮೆಲ್ಲರಿಗೂ ಶುಭೋದಯ. ಇಂದು ನಮಗೆ ಸಂಭ್ರಮದ ದಿನ. ಪ್ರಶಸ್ತಿ ಪ್ರದಾನ, ಪುಸ್ತಕ ಲೋಕಾರ್ಪಣೆ ಹಾಗೂ ಪ್ರಮಾಣ ಪತ್ರ ವಿತರಣೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮೊದಲು ಭಗವಂತನ ಸ್ತುತಿ, ಶ್ರೀಮತಿ ಅನಂತಕುಮಾರಿ ಮತ್ತು ತಂಡದವರಿಂದ ಮಂಗಲಾಚರಣೆ. ಶರಣು ಜಿನ ಶ್ರೀ ಮಹಾವೀರನೆ, ಶರಣು ಮುಕ್ತಿ ಪ್ರಣೀತನೆ, ಶರಣು ಕೇವಲ ಜ್ಞಾನ ಮೂರ್ತಿ, ಶರಣು ಸನ್ಮತಿ ದಾತನೆ, ಶರಣು ಜಿನ ಶ್ರೀ ಮಹಾವೀರನೆ. ಮೃತ್ಯು ಜಯಿಸಿದ ಪರಮಧೀರನೆ, ಸರ್ವ ಚಿರ ಸುಖದಾತನೆ, ಭುವಿಯ ಬೆಳಗುವ ಧರ್ಮ ತೇಜನೆ, ನಿತ್ಯ ಮಂಗಲ ಆತ್ಮನೆ. ಇಂದು ಸುಮೇರು ಜೈನ್ ಫೌಂಡೇಶನ್ ವತಿಯಿಂದ ಏರ್ಪಡಿಸಲಾಗಿರುವ ಪ್ರಶಸ್ತಿ ಪ್ರದಾನ, ಪ್ರಮಾಣ ಪತ್ರ ವಿತರಣೆ ಹಾಗೂ ಪುಸ್ತಕ ಲೋಕಾರ್ಪಣೆ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ. ಸಾಧಕರನ್ನು ಗೌರವಿಸುವ ಮತ್ತು ಪ್ರೋತ್ಸಾಹಿಸುವ ಕಾರ್ಯದಲ್ಲಿ ಸುಮೇರು ಜೈನ್ ಫೌಂಡೇಶನ್ ತೊಡಗಿಸಿಕೊಂಡಿದೆ. ಇಂದು ನಾವು ಈ ಸಭೆಯಲ್ಲೂ ಸಾಧನೆ, ಶ್ರದ್ಧೆ ಮತ್ತು ಸೇವೆಯನ್ನು ಗೌರವಿಸುವ ಮೂಲಕ ಅದೇ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಲೇಖಕರು, ಆಧ್ಯಾತ್ಮ ಚಿಂತಕರು ಹಾಗೂ ಡಾಕ್ಟರ್ MA ಜಯಚಂದ್ರ 2025 ಪ್ರಶಸ್ತಿ ಸ್ವೀಕರಿಸಲಿರುವ ಶ್ರೀ G. ಪದ್ಮರಾಜ್ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸುಮೇರು ಜೈನ್ ಫೌಂಡೇಶನ್ ಟ್ರೆಷರರ್ ಜೀವೇಂದ್ರ ಕುಮಾರ್ ಅವರು ನೆನಪಿನ ಕಾಣಿಕೆ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸುತ್ತೇನೆ.
परम परञ्ज्योति कोटि चन्द्रादित्य किरण सुज्ञान प्रकाश परम परञ्ज्योति कोटि चन्द्रादित्य किरण सुज्ञान प्रकाश सुररम कुटमणि रञ्जित चरणाब्ज शरणागु प्रथम जिनेश सुररम कुटमणि रञ्जित चरणाब्ज शरणागु ಪ್ರಥಮ ಜಿನೇಶ. ಹೊನ್ನಾಳಿ ತಾಲೂಕಿನ ಬಳ್ಳೇಶ್ವರದ ಶ್ರೀ ಜಿ ಪದ್ಮರಾಜ್ ಅವರು ಗಣಿತದಲ್ಲಿ MSc ಪದವಿ ಪಡೆದು ವಿವಿಧ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರೌಢಶಾಲೆಯಲ್ಲಿದ್ದಾಗಲೇ ಮೊದಲ ಲೇಖನ ಬರೆದರು. ಅಲ್ಲಿಂದ ಈಚೆಗೆ ಹಲವಾರು ಪುಸ್ತಕಗಳನ್ನು ಸ್ವತಃ ರಚಿಸಿದ್ದಾರೆ ಹಾಗೂ ಅನುವಾದಿಸಿದ್ದಾರೆ. ಧಾರ್ಮಿಕ ವಿಚಾರಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ಸರಳವಾಗಿ ನಿರೂಪಿಸುವುದು ಇವರ ವೈಶಿಷ್ಟ್ಯ. ಇಂದಿನ ಕಾರ್ಯಕ್ರಮದ ಅತಿಥಿಗಳಾದ PY ರಾಜೇಂದ್ರ ಕುಮಾರ್ ಅವರು ಮೈಸೂರು ಯೂನಿವರ್ಸಿಟಿಯಿಂದ ಸಾಹಿತ್ಯದಲ್ಲಿ MA, ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ. ವೈಜ್ಞಾನಿಕ ರೀತಿಯಿಂದ ಧಾರ್ಮಿಕ ವಿಚಾರಗಳನ್ನು ವಿಶ್ಲೇಷಣೆ ಮಾಡಿ ಜನಸಾಮಾನ್ಯರಿಗೆ ಮುಟ್ಟಿಸುವಲ್ಲಿ ಅವರ ಕಾರ್ಯವನ್ನು ಇನ್ನೂ ಮುಂದುವರೆಸಿದ್ದಾರೆ. ಅದಕ್ಕೆ ಈ ದಿನದ ಈ ಕಾರ್ಯಕ್ರಮವೇ ಒಂದು ಉದಾಹರಣೆ. ಸೌತ್ ಕೆನರಾದಲ್ಲಿ ಒಂದು ಊರಲ್ಲಿ ಒಬ್ಬ ಲೇಖಕರು ತಾವು ಬರೆದಂಥ ಒಂದು ಪುಸ್ತಕದ 300 ಪ್ರತಿಗಳನ್ನು ಸಂತೆನಲ್ಲಿಟ್ಟು ಮಾರಾಟ ಮಾಡ್ತಾ ಇರೋದು ಒಂದು ವಿಡಿಯೋ ಬಂದಿದೆ. ಆ ಪುಸ್ತಕದ ಬೆಲೆ 110 ರೂಪಾಯಿ. ಆದರೆ 10 ರೂಪಾಯಿಯಂತೆ ಆ ಪುಸ್ತಕವನ್ನು ಸಂತೆನಲ್ಲಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಇದು ನಮ್ಮ ಕನ್ನಡ ಪುಸ್ತಕಗಳಿಗೆ ಬಂದಂತಹ ದುರ್ಗತಿ ಅಂತಂದರೆ ಬಹಳ ವಿಷಾದದಿಂದ ಈ ವಿಚಾರವನ್ನು ನಾನು ಹೇಳಬೇಕಾಗ್ತದೆ. ನಾನು ಈಗ 17 ವರ್ಷದ ಹಿಂದೆ ಗ್ರಂಥಾಲಯ ಇಲಾಖೆಯ ನಿರ್ದೇಶನಾಗಿದ್ದಾಗ ಪ್ರತಿ ಕನ್ನಡ ಪುಸ್ತಕಗಳ 300 ಪ್ರತಿಗಳನ್ನು ಕೊಳ್ಳುವ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿದ್ವಿ. ಆ ಸಮಯದಲ್ಲಿ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡ್ತು. ನಾವು ಬೇರೆ ಬೇರೆ ರೀತಿಯಿಂದ ಹಣಕಾಸಿನ ವ್ಯವಸ್ಥೆ ಮಾಡಿ ಆಯ್ಕೆಯಾದ ಪುಸ್ತಕದ 300 ಪ್ರತಿಗಳನ್ನು ಕೊಂಡು ಹಂಚುವ ಒಂದು ನಮ್ಮ ಜಿಲ್ಲೆ ನಗರಗಳಿಗೆ ಹಂಚುವ ಒಂದು ಪದ್ಧತಿಯನ್ನು ಜಾರಿಗೆ ತಂದ್ವಿ. ಆಗ ಪ್ರಕಟ ಆಗ್ತಿದ್ದ ಪುಸ್ತಕಗಳ ಸಂಖ್ಯೆ 2,500ದಿಂದ 3,000 ಕನ್ನಡ ಪುಸ್ತಕಗಳು. ಕುವೆಂಪು ಅವರು, ಬೇಂದ್ರೆ ಅವ್ರ ಪುಸ್ತಕ ಅಷ್ಟು ವರ್ಷಗಳಾದರೂ ಕೂಡ ಇವತ್ತು ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ, ಜನ ಕೇಳ್ತಾರೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದೆ. ಅಲ್ಲಿ ಪುಸ್ತಕಗಳ ಖರೀದಿ ಕನ್ನಡ ಪುಸ್ತಕಗಳ ಖರೀದಿ 3ರಿಂದ 4 ಕೋಟಿ ಆಗ್ತಾ ಇದೆ. ಆದರೆ ಖರೀದಿ ಆಗೋ ಪುಸ್ತಕಗಳಲ್ಲಿ ಈಗಿನ ಲೇಖಕರ ಪುಸ್ತಕಗಳು ಯಾವುದೂ ಇಲ್ಲ. ಎಲ್ಲ ಹಳೆ ತಲೆಮಾರುಗಳ ಕುವೆಂಪು ಆಗಲಿ, ಬೇಂದ್ರೆ ಆಗಲಿ, ಕಾರಂತ ಆಗಲಿ, ಭೈರಪ್ಪನವರಾಗಲಿ, DVG ಆಗಲಿ, ಅವರ ಪುಸ್ತಕಗಳನ್ನು ಇವತ್ತೂ ಖರೀದಿ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಲೇಖಕರ ಪುಸ್ತಕಗಳು ಖರೀದಿ ಆಗ್ತಾ ಇಲ್ಲ. ಕನ್ನಡ ಪುಸ್ತಕಗಳ ಪ್ರಕಟಣಾ ಸಂಖ್ಯೆ 9,000 ದಾಟಿದೆ. ಭಾರತದಲ್ಲಿ ಪ್ರಕಟಗೊಳ್ಳುವ ಎಲ್ಲ ಪುಸ್ತಕಗಳ 4 ಪ್ರತಿಗಳನ್ನು ಫ್ರೀಯಾಗಿ ಕೊಡಬೇಕಾದಲ್ಲಿ ಆ 4 ಪ್ರತಿಗಳಲ್ಲಿ ಒಂದು ಕನ್ನೆಮರ ಪಬ್ಲಿಕ್ ಲೈಬ್ರರಿಗೆ ಹೋಗುತ್ತೆ, ಒಂದು ಏಷ್ಯಾಟಿಕ್ ಲೈಬ್ರರಿ ಬಾಂಬೆಗೆ ಹೋಗುತ್ತೆ, ಒಂದು ಪಾರ್ಲಿಮೆಂಟರಿ ಲೈಬ್ರರಿ ಡೆಲ್ಲಿಗೆ ಹೋಗುತ್ತೆ, ಒಂದು ಕಾಪಿ ನ್ಯಾಷನಲ್ ಲೈಬ್ರರಿ ಕಲ್ಕಟ್ಟಾಗೆ ಹೋಗುತ್ತೆ. ಅಲ್ಲಿ ಸೆಂಟ್ರಲ್ ರೆಫರೆನ್ಸ್ ಲೈಬ್ರರಿ ಅಂತಿದೆ. ಅವರ ಕೆಲಸ ಏನು ಅಂತಂದರೆ ಭಾರತದಲ್ಲಿ ಪ್ರಕಟವಾಗುವ ಈ ರೀತಿ ಕಲೆಕ್ಟ್ ಮಾಡಿದಂಥ ಪುಸ್ತಕಗಳ ಬಿಬ್ಲಿಯೋಗ್ರಫಿಯನ್ನು ಸಿದ್ಧಪಡಿಸಿ ವರ್ಷಕ್ಕೊಮ್ಮೆ ಇಂಡಿಯನ್ ನ್ಯಾಷನಲ್ ಬಿಬ್ಲಿಯೋಗ್ರಫಿ ಅಂತ ಒಂದು ಪುಸ್ತಕವನ್ನು ತರ್ತಾರೆ. ಇದು ಪ್ರಪಂಚದ 165 ದೇಶಗಳೂ ಮಾಡ್ತವೆ. ಈ ಪುಸ್ತಕವನ್ನು ಆ 165 ದೇಶದ ನ್ಯಾಷನಲ್ ಲೈಬ್ರರಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಮೆರಿಕಾದ ನಮ್ಮಲ್ಲಿ ಬರುತ್ತೆ, ನಮ್ಮದು ಅಮೆರಿಕಾಗೆ ಹೋಗುತ್ತೆ, ಅಥವಾ ಜಪಾನ್ ನಮ್ಮಲ್ಲಿ ಬರುತ್ತೆ, ನಮ್ಮದು ಜಪಾನ್ಗೆ ಹೋಗುತ್ತೆ, ಈ ಥರ. ಆವಾಗೇನಾಗುತ್ತೆ, ಭಾರತದಲ್ಲಿ ಪ್ರಕಟಗೊಳ್ಳುವ ಪುಸ್ತಕಗಳ ಬಗ್ಗೆ ಮಾಹಿತಿ ಪ್ರಪಂಚದಾದ್ಯಂತ ಗೊತ್ತಾಗುತ್ತೆ. ಯಾವುದೋ ಜಪಾನ್ನಲ್ಲಿರೋನಿಗೆ ಯಾವುದೋ ಒಂದು ಪುಸ್ತಕ ಬೇಕು ಅಂತಂದರೆ ಆ ಇಂಡಿಯನ್ ನ್ಯಾಷನಲ್ ಬಿಬ್ಲಿಯೋಗ್ರಫಿ ನೋಡಿದಾಗ ಈ ಪುಸ್ತಕ ಪ್ರಕಟ ಆಗಿದೆಯಾ ಇಲ್ವಾ ಏನು ಅಂತ ಒಂದು ಮಾಹಿತಿ ಸಿಗುತ್ತೆ. ನನಗೆ ಈ ದಿನ ಕರೆದು ಶ್ರೀಯುತ ಪದ್ಮರಾಜ್ ಅವ್ರನ್ನ
ಸನ್ಮಾನಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮತ್ತು ನಿಮ್ಮೆಲ್ಲರ ದರ್ಶನ ಭಾಗ್ಯವನ್ನು ಕರುಣಿಸಿದಂಥ ಸುಮೇರು ಫೌಂಡೇಶನ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಪ್ರಶಸ್ತಿ ಪುರಸ್ಕೃತರಾದ ಪದ್ಮರಾಜ್ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ತೇನೆ. ಪಂಚಮ ಕಾಲದ ಅಂತ್ಯದವರೆಗೂ ಕೂಡ ಜೈನ ಧರ್ಮ ಉಳಿಯುತ್ತೆ ಅಂತ ಅದು ನಿಜವಾಗ್ಲೂ ಆಶ್ಚರ್ಯಕರವಾದ ಸಂಗತಿ. ಅದು 4 ಜನ ಮುನಿ, ಅರಿಕೆ, ಶ್ರಾವಕ, ಶ್ರಾವಿಕ 4 ಜನ ಉಳಿತಾರೆ ಅಂತ ಹೇಳಿದ್ದಾರೆ. ಅವ್ರು 4 ಜನ ಉಳಿದ್ರೆ ಅವ್ರಿಗೆ ಆಹಾರ ಮಾಡೋರು ಯಾರು? ಇಂಥವೆಲ್ಲ ಪ್ರಶ್ನೆಗಳು ಬರುತ್ತೆ. ಅದೇನು ಭಗವಂತನೇ ಬಲ್ಲ. ತೀರ್ಥಂಕರರು ವಾಣಿಯಾಗಿದೆ. ಆ ತೀರ್ಥಂಕರ ವಾಣಿಯಲ್ಲಿ ನಮಗೆ ಶ್ರದ್ಧೆ ಇದೆ, ಜೈನ ಧರ್ಮ ಉಳಿಯುತ್ತೆ. ಅದನ್ನು ನಾವು ಹೋಲಿಕೆ ಮಾಡಿಕೊಂಡ್ರೆ ಈಗ ಅಂಥ ಜೈನ ಧರ್ಮಕ್ಕೆ ಆಘಾತ ಏನೂ ಆಗಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಜೈನರು ಮುನಿಗಳು ವಿಹಾರ ಮಾಡ್ತಿದ್ದಾರೆ. ಯಾವ ಮುನಿಗಳು ತ್ಯಾಗಿಗಳು ಕೂಡ ಯಾರೂ ಉಪವಾಸ ಇಲ್ಲ. ಅವರ ಪುಣ್ಯದಿಂದಲೋ ಅಥವಾ ಭವ್ಯ ಜೀವಿಗಳ ಪುಣ್ಯದಿಂದಲೋ ಅವರ ಆಹಾರ ವಿಹಾರ ಮತ್ತು ಅವರ ಯೋಗಕ್ಷೇಮಗಳು ನಡ್ಕೊಂಡು ಹೋಗ್ತಾ ಇದೆ. ನನಗೆ ವಿವೇಕಾಭಿದ್ದು ಒಂದು ಪತ್ರಿಕೆ ಬಂತು, ಬೆಳ್ಳಿ ಹಬ್ಬದ ಸಂಚಿಕೆ ಅಂತ ಒಂದು ಸಂಚಿಕೆ. ಆಗ ಅದರಲ್ಲಿ ಶಾಂತಿಸಾಗರದ ಒಂದು ಫೋಟೋ ಇತ್ತು. ಅವ್ರ ಮುನಿ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಇತ್ತು. ಆಮೇಲೆ ದ್ವಾದಶಾನುಪ್ರೇಕ್ಷೆಯ ಒಂದು ಲೇಖನ ಇತ್ತು. ರಾತ್ರಿ ಭೋಜನ ತ್ಯಾಗದ್ದು ಒಂದು ಲೇಖನ ಇತ್ತು. ನಾನು ಅದನ್ನೆಲ್ಲವನ್ನು ಓದಿದೆ. ಓದಿದ ಕೂಡಲೇ ನನಗೆ ಬಹಳ ಆಕರ್ಷಣೆ ಆಗೋಯಿತು. ಮುನಿ ಧರ್ಮದ ಬಗ್ಗೆ ಬಹಳ ಆಕರ್ಷಣೆ ಆಗೋಯಿತು. ಆವಾಗ ಶಾಂತಿಸಾಗರ ಬಗ್ಗೆ ನನ್ನಲ್ಲಿ ಹುಟ್ಟಿದಂಥ ಭಕ್ತಿ ಅದು ನನ್ನನ್ನು ಎಲ್ಲವರೆಗೂ ಕರ್ಕೊಂಡು ಹೋಯಿತು ಅಂದರೆ ಅವರ ಜೀವನ ಚರಿತ್ರೆಯನ್ನು ಬರೆಯೋವರೆಗೂ ನನ್ನನ್ನು ಕರ್ಕೊಂಡೋಯ್ತು. ಇದು ಭಾಳ ಪರಮಾಶ್ಚರ್ಯ. ಅನಂತರ ಇನ್ನೊಂದು ಅಪರೂಪವಾದ ಬದಲಾವಣೆ ಏನಾಯಿತು ನನ್ನಲ್ಲಿ. ಬಹುಶಃ ಜನ್ಮಾಂತರದ ಸಂಸ್ಕಾರ ಇರುತ್ತೆ. ಸಂಸ್ಕಾರ ಇಲ್ಲದೆ ಯಾವ ಕೆಲಸವೂ ಆಗಲ್ಲ. ಅದು ಒಳ್ಳೆಯದಿರ್ಬೋದು, ಕೆಟ್ಟದಿರ್ಬೋದು. ಜನ್ಮಾಂತರದ ಸಂಸ್ಕಾರ ಇರ್ತದೆ. ಇಬ್ಬರು ಶತ್ರುಗಳಿರ್ತಾರೆ, ಅವ್ರು ಸುಮ್ಮನೆ ಹೊಡೆದಾಡಲ್ಲ. ಜನ್ಮಾಂತರದ ಶತ್ರುತ್ವ ಬಂದಿರ್ತದೆ. ಗಂಡ ಹೆಂಡತಿ ಇರ್ತಾರೆ, ಅದು ಜನ್ಮಾಂತರದ ಸಂಸ್ಕಾರ ಬಂದಿರ್ತದೆ. ಎಲ್ಲದಕ್ಕೂ ಕೂಡ ಸಂಸ್ಕಾರ ಕಾರಣ ಅಂತ ಹೇಳಿ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಶ್ರಾವಕ ಧರ್ಮದ ಬಗ್ಗೆ ಅನೇಕ ಗ್ರಂಥಗಳು ಅಲ್ಲಿ ಇಲ್ಲಿ ನಾನೆಲ್ಲ ತರಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದೆ. ಶ್ರಾವಕ ಧರ್ಮದ ಬಗ್ಗೆ ನಾನು ಗ್ರಂಥಗಳನ್ನು ರಚನೆ ಮಾಡಿ ಜನಗಳಿಗೆ ಶ್ರಾವಕ ಧರ್ಮದ ಪರಿಚಯವನ್ನು ಮಾಡಿಕೊಡ್ಬೇಕು. ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಯಲ್ಲಿರ್ತಕ್ಕಂಥ ಶ್ರಾವಕಾಚಾರ ಗ್ರಂಥಗಳನ್ನೆಲ್ಲ ಸಂಗ್ರಹ ಮಾಡಿ ಅದನ್ನು ಒಂದು ಕಡೆ ತಂದು 4 ವಾಲ್ಯೂಮ್ ಅಂತ ಕಾಣುತ್ತೆ, 4 ಭಾಗಗಳನ್ನು ಮಾಡಿ ಆ ಶ್ಲೋಕಗಳು ಮತ್ತು ಆ ಶ್ಲೋಕಗಳ ಅರ್ಥ ಕೆಳಗಡೆ ಇದನ್ನು ಕೊಟ್ಟು ಅದನ್ನು ಪಬ್ಲಿಷ್ ಮಾಡಿದ್ರು. ಅದನ್ನು ನಾನು ಅವರಿಗೆ ಬರೆದ್ಬಿಟ್ಟು ಎಲ್ಲ 4 ಗ್ರಂಥಗಳನ್ನು ನಾನು ತರಿಸ್ಕೊಂಡೆ. ಸಮಾಜದ ಆತ್ಮಕಲ್ಯಾಣಕ್ಕೆ ನಾನೊಂದು ದಾರಿ ತೋರಿಸ್ಕೊಡ್ಬೇಕು ಅಂತಕ್ಕಂಥ ಭಾವ ನನ್ನಲ್ಲಿ ಉಕ್ಕಿಬಿಡ್ತು. ಅದಾದಮೇಲೆ ನಾನು ಅದನ್ನು ಬರೆಯೋದಕ್ಕೆ ಶುರು ಮಾಡಿದೆ. ಸುಮಾರು ಎಷ್ಟು ಅಂದರೆ 30-35 ಶ್ರಾವಕಾಚಾರ ಗ್ರಂಥಗಳು ಅದರಲ್ಲಿದ್ದು ಬೇರೆ ಬೇರೆ ಆಚಾರ್ಯರು ಪಂಡಿತರುಗಳು ಬರೆದಿದ್ದಂಥ ಶ್ರಾವಕಾಚಾರ ಗ್ರಂಥಗಳಿದ್ದು. ಜೈನ ಧರ್ಮವನ್ನು ಪಾಲನೆ ಮಾಡ್ತಾ ಆತ್ಮಕಲ್ಯಾಣ ದಾರಿಯಲ್ಲಿ ಹೋಗಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಅವಕಾಶ ಕೊಟ್ಟಂಥ ಇಲ್ಲಿ ಕಾರ್ಯಕರ್ತರಿಗೂ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಜಿನೇಂದ್ರ. ಪುಸ್ತಕ ಬಿಡುಗಡೆ ಮಾಡೋದಕ್ಕೋಸ್ಕರ ಇಂದು ಆಗಮಿಸಿರುವ ಶ್ರೀಮತಿ GV ನಿರ್ಮಲಾರವರನ್ನು ಸಭೆಗೆ ಪರಿಚಯಿಸಬೇಕೆಂದು ಶ್ರೀಮತಿ ಸಂಧ್ಯಾರವರನ್ನು ಕೋರುತ್ತೇನೆ. ಸಿಂಗಾರಿ ಸಾಹಿತ್ಯ ಮಾಸಪತ್ರಿಕೆಯ ರೂವಾರಿ, ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಮಹಿಳೆ ಮತ್ತು ವಿಜ್ಞಾನ ಕಾರ್ಯಕ್ರಮದಡಿಯಲ್ಲಿ ಹಾಗೂ ಮತ್ತಿತರ ಸಂಸ್ಥೆಗಳಲ್ಲಿ ವೈಜ್ಞಾನಿಕ ಪ್ರಬಂಧಗಳ ಮಂಡನೆ ಮಾಡಿರುತ್ತಾರೆ. ಅತ್ತಿಮಬ್ಬೆ ಪ್ರತಿಷ್ಠಾನದ ವಿಶೇಷ ಬಹುಮಾನ, ಸಂಕ್ರಮಣ ಪತ್ರಿಕೆಯ ಬಹುಮಾನ, ಕರ್ನಾಟಕ ಲೇಖಕಿಯರ ಸಂಘದ ವಿಶಿಷ್ಟ ಲೇಖಕಿ ಸನ್ಮಾನ. ಇವರು ಲೇಖಕಿಯರ ಸಂಘದಲ್ಲಿ ಸಹನಿರ್ದೇಶಕಿಯಾಗಿ ಕನ್ನಡ ಗಣಕ ಪರಿಷತ್ತಿನಲ್ಲಿ ಖಜಾಂಚಿಯಾಗಿ ಕಾರ್ಯನಿರ್ವಹಣೆ ಮಾಡಿರುತ್ತಾರೆ. ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ವಿ. ಸುಮೇರು ಜೈನ್ ಫೌಂಡೇಶನ್ ಟ್ರಸ್ಟಿಗಳೆಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತ ಆಹ್ವಾನಿಸ್ತಾ ಇದ್ದೀನಿ.
ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಲೇಖಕಿಯರ ಪರವಾಗಿ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು ತಮ್ಮ ಅನುಭವವನ್ನು ಹಂಚ್ಕೋಬೇಕು ಅಂತ ಆಹ್ವಾನಿಸ್ತಾರೆ. ಇದರ ಭಕ್ತಾಮರ ಸ್ತೋತ್ರದ ಮಹಿಮೆಯನ್ನು ನಿರೂಪಿಸುವ ಕಥೆಗಳು ಇದರಲ್ಲಿದೆ. ಈ ಒಂದು ಪುಸ್ತಕದ ಒಂದು ಕಥೆಯ ಲೇಖಕಿ ನಾನು ಕೂಡ ಆಗಿರೋದ್ರಿಂದ ಇವತ್ತು ಈ ಒಂದು ಕೃತಿಯನ್ನು ಹಾಗೆ ಕಿರುಪರಿಚಯ ಮಾಡಿಕೊಟ್ಟು ಇದು ಒಂದು ಹೇಗೆ ನಮ್ಮ ಒಂದು ಅನುಭವವನ್ನು ನಾನು ಹೇಳ್ತೀನಿ. ಈ ಭಕ್ತಾಮರ ಸ್ತೋತ್ರಗಳ ರಾಜ ತಮಗೆಲ್ಲ ಗೊತ್ತಿರ್ಬೋದು. ಜೈನ ಸಾಹಿತ್ಯದಲ್ಲಿ 5 ಪಂಚಸ್ತೋತ್ರಗಳು ಬಹಳ ಪ್ರಸಿದ್ಧವಾಗಿವೆ. ವಿಷಾಪಹಾರ ಸ್ತೋತ್ರ, ಕಲ್ಯಾಣ ಮಂದರ ಸ್ತೋತ್ರ, ಭೂಪಾಲ ಸ್ತೋತ್ರ ಮತ್ತು ಏಕೀಭಾವ ಸ್ತೋತ್ರ, ಭಕ್ತಾಮರ ಸ್ತೋತ್ರ. ಇದರಲ್ಲಿ ಭಕ್ತಾಮರ ಸ್ತೋತ್ರ ಸಾಮಾನ್ಯವಾಗಿ ಎಲ್ಲರ ನಾಲಿಗೆ ಮೇಲೆ ನೆಲೆದಾಡುತ್ತಿರುವಂತಹ ಸ್ತೋತ್ರ. ದಿಗಂಬರ ಶ್ವೇತಾಂಬರ ಸಂಪ್ರದಾಯದವರು ಎಲ್ಲರೂ ಇದನ್ನು, ಎಲ್ಲ ಪಂಥದವರು ಇದನ್ನು ಭಕ್ತಿಯಿಂದ ಪಠಿಸ್ತಾರೆ. ಹಾಗೆಯೇ ಇದು ಅನೇಕ ಪ್ರಾದೇಶಿಕ ಭಾಷೆಗಳಲ್ಲಿ ಪದ್ಯ ರೂಪದಲ್ಲಿ, ಗದ್ಯ ರೂಪದಲ್ಲಿ ಅನುವಾದ ಕೂಡ ಆಗಿದೆ. ಹೀಗಿದ್ದಾಗಲೂ ಸುಮೇರು ಜೈನ್ ಫೌಂಡೇಶನ್ ಅವರು ಯಾಕೆ ಮತ್ತೆ ಈ ಭಕ್ತಿಯ ಫಲ ಅನ್ನುವಂತಹ ಈ ಒಂದು ಕೃತಿಯನ್ನು ಮಾಡಿದರು ಅಂತಂದರೆ, ಇದರಲ್ಲಿ ನಾವು ಶ್ರೀ ಡಿ ಭುವನಹಳ್ಳಿ ಪದ್ಮನಾಭ ಶರ್ಮಾ ಅವರು 1962ರಲ್ಲಿ ಕೆಲವು ಕಥೆಗಳನ್ನು, ಈ ಮಹಿಮೆಯನ್ನು ಸಾರುವ ಕಥೆಗಳನ್ನು ಬರೆದಿದ್ರು. ಅದನ್ನು ವಿಸ್ತರಿಸಿ ನಾವು ನಮ್ಮ ಕಲ್ಪನೆಗೆ, ಅಂದರೆ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅನ್ನುವಂತೆ ಲೇಖಕಿಯರು ಅದನ್ನು ವಿಸ್ತರಿಸಿ ಕಥೆಗಳನ್ನು ರಚಿಸಿದ್ದಾರೆ. ಕಥಾ ಮಾಧ್ಯಮ ಬಹಳ ಪ್ರಭಾವಶಾಲಿಯಾಗಿರೋದು ತಮಗೆಲ್ಲ ಗೊತ್ತಿರೋ ಹಾಗೆ. ಹಾಗೆಯೇ ಈಗಿನ ಜೆನ್ಸಿ ಜನ್ರೇಷನ್ ಏನಿದಾರಲ್ಲ, ಏನಾದರೂ ಮಾಡಿ ಪಠಿಸಿ ಓದಿ ಅಂತಂದರೆ ಯಾಕೆ, ಏನು ಪ್ರಯೋಜನ ಅಂತ ಕೇಳ್ತಾರೆ. ಭಗವಂತ ವೀತರಾಗ ಭಗವಂತ ಏನೂ ಕೊಡೋದಿಲ್ಲ, ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ. ಅವನ ಸ್ತೋತ್ರ ಯಾಕೆ ಮಾಡಬೇಕು, ಕೊಡೋದಿಲ್ಲ ಅಂತಂದಮೇಲೆ ಅಂತಲೂ ಕೇಳ್ಬೋದು. ಮಕ್ಕಳು ನಾನಾ ಥರದ ಪ್ರಶ್ನೆ ಕೇಳ್ತಾರೆ. ಇದು ಮಕ್ಕಳಿಗಾಗಿ, ಯಾಕೆಂದರೆ ಧಾರ್ಮಿಕವಾಗಿ ಮಕ್ಕಳಿಗೆ ಅಂತ ಬರೆದಿರುವಂತಹ ಪುಸ್ತಕಗಳು ಕಡಿಮೆ ನಮ್ಮದು. ಆದ್ದರಿಂದನೇ ಇದು ಮಕ್ಕಳಿಗಾಗಿನೇ. ಅವಾಗ ಒಂದು ಉದಾಹರಣೆ ಹೇಳ್ಬೋದು. ಈಗ ಉರಿ ಬಿಸಿಲಲ್ಲಿ ನಾವು ಹೋಗ್ತಾ ಇರ್ತೀವಿ, ಒಂದು ಮರ ಕೆಳಗೆ ನಾವು ನಿಂತ್ಕೊಳ್ತೀವಿ. ಮರದ ಕೆಳಗೆ ನಿಂತಾಗ ನೆರಳು ತಾನಾಗೇ ಸಿಗುತ್ತೆ. ನಾವು ಮರದ ಕೆಳಗೆ ನಿಂತ್ಕೊಂಡು ಮರ ನೆರಳು ಕೊಡು ಅಂತ ಯಾಚಿಸುವ ಯಾವುದೇ ಒಂದು ಅವಶ್ಯಕತೆ ನಮಗೆ ಇಲ್ಲ. ಹಾಗೆಯೇ ಈ ಭಗವಂತನ ಸ್ತೋತ್ರವನ್ನು ನಾವು ಮಾಡ್ತಾ ಪಠಿಸುತ್ತಾ ಅವನ ಪಾದಮೂಲದಲ್ಲಿ ನಿಂತರೆ ನಮ್ಮ ಎಲ್ಲ ಕಷ್ಟಗಳು ತಾವಾಗೇ ಪರಿಹಾರವಾಗುತ್ತೆ. ಭಗವಂತ ನಮ್ಮ ಕಷ್ಟ ಪರಿಹಾರ ಮಾಡು ಅಂತ ನಾವು ಕೇಳುವ ಅವಶ್ಯಕತೆ ಇಲ್ಲ. ಯಾವ ವ್ಯಾವಹಾರಿಕ ಸುಖಗಳಿಗಾಗಿ ನಾವು ಯಾಚಿಸುವ ಅಗತ್ಯ ಇಲ್ಲ. ಈ ಒಂದು ಸ್ತೋತ್ರವನ್ನು ಪಠಿಸೋದ್ರಿಂದ ಮಿಥ್ಯಾತ್ವದಂತಹ ರೋಗವೇ ದೂರವಾಗುವುದಾದರೆ, ನಮ್ಮ ಭವರೋಗವೇ ದೂರವಾಗುವುದಾದರೆ, ಈ ಅಷ್ಟಭಯಗಳು 47ನೇ ಸ್ತೋತ್ರದಲ್ಲಿ ಬರುತ್ತಲ್ಲ, ನೀವೆಲ್ಲ ಪಠಿಸ್ತಾ ಇರ್ತೀರಾ. ಮತ್ತದ್ವಿಪೇಂದ್ರ ಮೃಗರಾಜದವಾನಲಾಹಿ ಸಂಗ್ರಾಮವಾರಿಧಿ ಮಹೋದರ ಬಂಧನೋತ್ತಮ್ ತಸ್ಯಾಶು ನಾಶಮುಪಯಾತಿ ಭಯಂ ಭಿಯೇವ ಯಸ್ತಾವಕಂ ಸ್ತವಮಿವಂ ಮತಿಮಾನಧೀತೆ. ಇಲ್ಲಿ ಅಷ್ಟಭಯಗಳು ಏನೇನಿದಾವಲ್ಲ, ಮದೋನ್ಮತ್ತ ಆನೆ, ಸಿಂಹ, ಬಡಬಾಗ್ನಿ, ಶಾಖ, ಯುದ್ಧ, ಸಮುದ್ರ, ಜಲೋಧರ ಮುಂತಾದ ರೋಗಗಳು, ಅದು ವಾಸಿನೇ ಆಗಲ್ಲ ಅಂತಾರೆ. ಅಂಥ ರೋಗಗಳು, ಕಾಡ್ಗಿಚ್ಚು, ಬಂಧನ ಇವೆಲ್ಲ ವಾಸಿ ಆಗೋದಾದರೆ, ಮತ್ತು ಮಿಥ್ಯಾತ್ವದಂತಹ ರೋಗವೇ ದೂರವಾಗೋದಾದರೆ ಖಂಡಿತ ನಾವು ಇದನ್ನು ಪಠಿಸ್ಬೇಕು. ಯಾಕೆಂದರೆ ಜೀವನದಲ್ಲಿ ಯಾವಾಗಲೂ ಸುಖ ಇರಲ್ಲ. ನಾವು ಹೇಳಬೇಕು ಮಕ್ಕಳಿಗೆ, ಜೀವನದಲ್ಲಿ ಯಾವಾಗಲೂ ಸುಖನೇ ಇರಲ್ಲ, ಸುಖನೂ ಇರುತ್ತೆ, ದುಃಖನೂ ಇರುತ್ತೆ. ಈ ಎಲ್ಲ ಕಷ್ಟಗಳನ್ನು ಎದುರಿಸುವಂತಹ ಒಂದು ಶಕ್ತಿಯನ್ನು ಈ ಒಂದು ಸ್ತೋತ್ರ ಪಠಣ ನಮಗೆ ನೀಡುತ್ತೆ ಅನ್ನುವಂತಹ ಮಾತನ್ನು ನಾವು ಮಕ್ಕಳಿಗೆ ಹೇಳಬೇಕು. ಈಗಾಗಲೇ ಜಿ ಪದ್ಮರಾಜ್ ಸರ್ ಹೇಳ್ತಾ ಇದ್ರು ಅವರ ಭಾಷಣದಲ್ಲಿ, ಇವಾಗ ಜೈನರಿಗಿಂತ ಈಗ ಮ್ಲೇಚ್ಛತನ ಜಾಸ್ತಿ ಆಗ್ತಾ ಇದೆ, ಜೈನರಾಗಿ ಉಳಿದಿಲ್ಲ ಅಂತ. ಅದರಿಂದ ಜೈನರಾಗಿ ಉಳಿಯುವ ನಿಟ್ಟಿನಲ್ಲಿ ಈ ಒಂದು ಕೃತಿಯನ್ನು ನೀವು ಓದಿ, ನಿಮ್ಮ ಮಕ್ಕಳಿಗೂ ಕೂಡ ದಯವಿಟ್ಟು ಓದಿ ಹೇಳಿ.
ಈ ಮಾತನ್ನು ನಾನು ಯಾಕೆ ಹೇಳಬೇಕಾಗಿದೆ ಅಂದರೆ, ಓದಿ ಹೇಳಿ ಅಂತ ಎಷ್ಟೊಂದು ಜನ ಈ ಸ್ಕೂಲ್ನಲ್ಲಿ ಕನ್ನಡ ಕಲಿಸ್ತಾ ಇಲ್ಲ, ಕನ್ನಡ ತಗೊಂಡಿಲ್ಲ. ಸೊ ಅವ್ರು ಬರೀ ಇಂಗ್ಲೀಷ್ ಮೀಡಿಯಮ್, ನಾವು ಇಂಗ್ಲೀಷ್ ಮೀಡಿಯಮ್ ಓದಿದ್ರು ಕೂಡ ಕನ್ನಡ ಕಡ್ಡಾಯವಾಗಿತ್ತು, ನಮಗೆ ಕನ್ನಡ ಓದಿದ್ದೀವಿ. ಈಗಿನ ಮಕ್ಕಳಿಗೆ ಅದು ಇಲ್ಲ. ಅದರಿಂದ ನೀವು ಓದಿ ಹೇಳಬೇಕಾಗತ್ತೆ, ಇಲ್ಲ ನಾವು ಈ ಬುಕ್ನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ. ಅದ್ರ ಬದಲು ನಾನು ಈ ನಿಟ್ಟಿನಲ್ಲಿ ನಾನು ಒಂದು ವಿನಂತಿ ಏನು ಅಂತಂದರೆ, ನಿಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸಿ, ಆದರೆ ಕನ್ನಡವನ್ನು ಮನೇಲಾದರೂ ಕಲಿಸಿ. ನಾಳೆ ಬಸ್ ಹೋಗುವಾಗ ಬೋರ್ಡ್ ನೋಡೋಕ್ಕೂ ಅವ್ರು ಕಷ್ಟಪಡೋದು ಬೇಡ. ಕನ್ನಡದಲ್ಲಿ ಬೋರ್ಡ್ ಇರುತ್ತೆ, ಅದನ್ನೇ ನೋಡೋಕ್ಕಾಗಲ್ಲ. ಇದು ವಿಷಯಾಂತರ ಆದರೂ ಕೂಡ ಇದು ವ್ಯಾವಹಾರಿಕವಾದ ಒಂದು ಪ್ರಾಬ್ಲಮ್ಮು. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಮತ್ತು ಹಿಂದೆ ಚಂದಮಾಮ ಬಂದಾಗ ಅದರಲ್ಲಿರೋ ಕಥೆ ಹೇಗೆ ನಮ್ಮನ್ನು ಆಕರ್ಷಿಸ್ತಾ ಇತ್ತು, ಅವುಗಳನ್ನ ಓದಿ ನಾವು ನಮ್ಮ ನೈತಿಕ ಮೌಲ್ಯಗಳನ್ನು ಕೂಡ ಹೆಚ್ಚಿಸ್ಕೊತಿದ್ವು. ಅದೇ ಆಗಬೇಕು. ಈಗ ಶ್ರೀ PY ರಾಜೇಂದ್ರ ಕುಮಾರ್ ಅವರು ಗ್ರಂಥ ಪ್ರಕಾಶಕರಿಗೆ ಮತ್ತು ಯಾರೂ ಕೊಳ್ತಾ ಇಲ್ಲ ಅನ್ನುವಂತಹ ಎಲ್ಲ ಪ್ರಾಬ್ಲಮ್ ಹೇಳಿದ್ರು. ಬಟ್ ಅದು ಏನೇ ಪ್ರಾಬ್ಲಮ್ ಇದ್ರೂ ಈ ಒಂದು ಭಕ್ತಿಯ ಫಲವನ್ನು ತಾವೆಲ್ಲ ಖಂಡಿತ ಕೊಂಡು, ಏಕೆಂದರೆ ಇದು ಪ್ರತಿಯೊಬ್ಬರು ಮನೆಯಲ್ಲಿ ಇರಬೇಕಾದಂತಹ ಪುಸ್ತಕ. ಭಕ್ತಾಮರ ಸ್ತೋತ್ರ ನಿಮ್ಮ ಮನೇಲಿ ಇರ್ಬೋದು, ಆದರೆ ಮುಂದಿನ ಪೀಳಿಗೆಯವರಿಗೆ ದಾಟಿಸ್ಬೇಕು ಅಂತಂದರೆ ಈ ಒಂದು ಪುಸ್ತಕ ಅವರ ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿ ಇರಬೇಕು ಅಂತಂದರೆ ನೀವು ಈ ಗಿಫ್ಟ್ನ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ನೀವು ಖಂಡಿತವಾಗಿ ಕೊಡಬೇಕು. ಹಾಗೆಯೇ ನೀವೆಲ್ಲಾದರೂ ಶಾಸ್ತ್ರದಾನ ಮಾಡೋ ಹಾಗಿದ್ರೆ ಖಂಡಿತ ಈ ಪುಸ್ತಕವನ್ನು ನೀವು ಶಾಸ್ತ್ರದಾನ ಮಾಡಿ. ಹಿಂದೆ ಹೇಗಿತ್ತು ಅಂತಂದರೆ, ನನ್ನ ಕಥೆನಲ್ಲೇ ನಾನು ಬರೆದಿದ್ದೀನಿ. ನಮಗೆ ನಮ್ಮ ತಾಯಿ ಕೌಸಲ್ಯ ಧರಣೇಂದ್ರ ಅವರು ನಾವು ಒಂದು ಸ್ತೋತ್ರ ಬೈಹಾಟ್ ಮಾಡಿ ಒಪ್ಸೋವರೆಗೂ ನಮಗೆ ಹಾಲು ಕೂಡ ಕೊಡ್ತಾ ಇರಲಿಲ್ಲ. ಬಟ್ ಇವತ್ತು ಆ ಥರ ಪರಿಸ್ಥಿತಿ ಎಲ್ಲ ವರ್ಕಿಂಗ್ ವುಮನ್ನು, ಅವರು ಬೆಳಗ್ಗೆ ಧಾವಂತದಲ್ಲಿರ್ತಾರೆ. ಮಕ್ಕಳನ್ನ ಕೂರಿಸಿ ಸ್ತೋತ್ರ ಹೇಳ್ಕೊಡೋ ಅಷ್ಟು ವ್ಯವಧಾನ ಅವ್ರಿಗೂ ಇರಲ್ಲ. ಎಲ್ಲರೂ ಸ್ಕೂಲ್ ಸಿಲೆಬಸ್ ಓದೋದ್ರಲ್ಲೇ ಸುಸ್ತಾಗ್ತಾರೆ. ಹಾಗೆಯೇ ತಿಂಗಳಾನ್ಗಟ್ಲೆ ಬೇಸಿಗೆ ಶಿಬಿರ ಇರ್ತಿತ್ತು, ಬೈಹಾಟ್ ಮಾಡಿಸ್ತಾ ಇದ್ರು ನಮಗೆ. ಶಿಬಿರ ಅಂದರೆ ಶಿಬಿರನೇ, ಇಡೀ ಬೇಸಿಗೆ ರಜಾ ನಮಗೆ ಮೈಸೂರಲ್ಲಿ ಮಾಡ್ತಾಯಿದ್ರು. ನಾನು ಒಂದು ಬರೆದಿದ್ದೀನಿ, ಡಾಕ್ಟರ್ ನೀರಜ, ಉಷಾರಾಣಿ ಅವರು, SV ಸುಜಾತ ಅವರು, ಬ್ರಾಹ್ಮಿಲ ಮದನ್, ST ಪ್ರೇಮಕುಮಾರಿ, ಲತಾ ಸುದರ್ಶನ್, ಕಾನಾ ಜಯಶ್ರೀ, ಅನಂತಕುಮಾರಿ, HV ಮಹಾವೀರ್ ಅವರು, ಚಂದ್ರಿಕಾ ವಿಜಯ್ ಕುಮಾರ್, ಕಾವೇರಿ ಸುನಿಲ್, HD ಜಯಪದ್ಮ ಕುಮಾರ್, ಶ್ರೀಮತಿ ತ್ರಿಶಲಾ ಬ್ರಹ್ಮಯ್ಯ, ಡಾಕ್ಟರ್ ಸುಜಾತ ಶಾಸ್ತ್ರಿ, ಶ್ರೀಮತಿ ಸಂಧ್ಯಾ, ಇವರೆಲ್ಲ ಅವರವರ ಕಲ್ಪನೆಗೆ ತಕ್ಕಂತೆ ಆ ಒಂದು ಒರಿಜಿನಲ್ ಕಥೆಗಳನ್ನು ವಿಸ್ತರಿಸಿ ಬರೆದಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆಯೇ ಚಿತ್ರಗಳನ್ನು ಶ್ರೀ ಪದ್ಮರಾಜ್ ಅವರು, ಉಷಾ ಮಹಾವೀರ್ ಅವರು, ವೀಣಾ ಚಂದನ್ ಅವರು ಮೈಸೂರಿಂದ ಬಂದಿದ್ದಾರೆ, ಆಶಾ ಪ್ರಸಾದ್, ಶ್ರೀ ಸತೀಶ್ ಬಿರಾದಾರ್, ಇವರೆಲ್ಲ ಬಹಳ ಆಕರ್ಷಕವಾಗಿ ಚಿತ್ರಗಳನ್ನು ಬರೆದುಕೊಟ್ಟಿದ್ದಾರೆ. ಸೊ ಇವರೆಲ್ಲರಿಗೂ ನಾನು, ಹಾಗೆಯೇ ಕೆಲವರು ಇದಕ್ಕೆ ಧನ ಸಹಾಯ ಮಾಡಿದ್ದಾರೆ ಮುದ್ರಣಕ್ಕೆ. ಮುಖ್ಯವಾಗಿ ನಮಗೆ ಇಲ್ಲಿ ಈ ಚಿತ್ರಗಳ ಮೂಲಕ, ಸ್ತೋತ್ರಗಳ ಮೂಲಕ ನಾವು ವಸ್ತು ಸ್ವರೂಪವನ್ನು, ತತ್ವಗಳನ್ನು ತಿಳಿಬೇಕು ನಾವು. ಅದು ಅಲ್ಟಿಮೇಟ್. ಆದರೆ ವ್ಯಾವಹಾರಿಕವಾಗಿ ನಮ್ಮ ಕಷ್ಟಗಳನ್ನು ಕೂಡ ಪರಿಹರಿಸುವಂತಹ ಒಂದೊಂದು ಸ್ತೋತ್ರಕ್ಕೆ ಒಂದೊಂದು ಫಲ, ಅಥವಾ ಈ ಸ್ತೋತ್ರ ಪಡಿಸಿದ್ರೆ ಈ ಕಷ್ಟ ದೂರ ಆಗುತ್ತೆ ಅಂತ ಇದ್ದರೂ ಕೂಡ ಸಮಗ್ರವಾಗಿ ಭಕ್ತಾಮರ ಸ್ತೋತ್ರವನ್ನು ಪಠಿಸೋದ್ರಿಂದ ನಮ್ಮ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ. ನಾವು ಕೂಡ ಈ ಥರ ಆಗತ್ತೆ ಅಂತ ನಾವು ಅಲ್ಟಿಮೇಟ್ಲಿ ನಾವು ಅಲ್ಲಿಗೆ ಸಾಕ್ತೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಈ ಪುಸ್ತಕ ಕತೆ ಮಾಡಬೇಕು ಅಂತ ಡಿಸೈಡ್ ಆದ ಕೂಡಲೇ ಸುಜಾತ್ ಅವ್ರದ್ದು ಫೋನು, ಆಯ್ತಾ ಬರದ್ರಾ ಅಂತ ಅವ್ರು ಸ್ವಲ್ಪ ನಮಗೆ ಕೀ ಕೊಡ್ತಿದ್ರು. ಇಲ್ದಿದ್ರೆ ನಾವು ದಿನದ ಜಂಜಾಟದಲ್ಲಿ ಮರ್ತೇ ಬಿಡ್ತಾ ಇದ್ವಿ. ಸೊ ಇದೊಂದು ನನಗೂ ಒಂದು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಸುಮೇರು ಜೈನ್ ಫೌಂಡೇಶನ್ಗೆ ಬಹಳ ಆಭಾರಿಯಾಗಿದ್ದೇನೆ. ಮತ್ತು ಇವತ್ತು ಈ ಪುಸ್ತಕದ ಮೇಲೆ ಬೆಲೆ 140 ರೂಪಾಯಿ ಅಂತ ಇದ್ದರೂ ಕೂಡ ಇವತ್ತಿನ ರಿಯಾಯಿತಿ ದರದಲ್ಲಿ 100 ರೂಪಾಯಿಗೆ ಸಿಗತ್ತೆ. ಪ್ರತಿಯೊಬ್ಬರು ಖಂಡಿತ ಇದನ್ನು ಖರೀದಿಸಿ. ಹಾಗೆಯೇ ಶಾಸ್ತ್ರದಾನ ಮಾಡುವವರಿಗೆ ಹೆಚ್ಚಿನ ಪುಸ್ತಕಗಳು ಬೇಕಾದರೆ ಇನ್ನೂ ರಿಯಾಯಿತಿ ದರದಲ್ಲಿ ಈ ಒಂದು ಕೃತಿ ಲಭ್ಯವಾಗಲಿದೆ. ನೀವು ಯಾವುದಾದ್ರೂ ಒಂದೊಂದ್ಸಲ ಬೇಕಾದಷ್ಟು ಕಾರ್ಯಕ್ಕೆ ನೀವು ಶಾಸ್ತ್ರದಾನ ಮಾಡ್ತೀರಾ, ಅಂದವಾಗಿ ಇದನ್ನು ಮುದ್ರಿಸ್ಕೊಂಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಇಷ್ಟನ್ನು ಹೇಳ್ತಾ
ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಜಿಗೇಂದ್ರ. ನೀರಜ ಅವರಿಗೆ ಧನ್ಯವಾದಗಳು. ಈಗ ಕಲಾವಿದರ ಪರವಾಗಿ ಮಾತನಾಡಲು ಶ್ರೀಯುತ ಸತೀಶ್ ಬಿರಾದರ್ ಅವರನ್ನು ಆಹ್ವಾನಿಸ್ತೀನಿ. ಸೊ ನಾನು ಕತೆ ಓದ್ತಾ ಇದ್ದಾಗ ನನಗೂ ಅನ್ನಿಸ್ತು, ಸೊ ಚಿತ್ರಗಳೇನಾಗತ್ತೆ ಅಂತಂದರೆ ಕಲ್ಪನೆಗೆ ಅಥವಾ ದೃಶ್ಯ ರೂಪ ನೀಡುವ ಅದ್ಭುತ ಕಲೆಯಾಗಿದೆ. ಇದು ಕತೆ, ಸಂದೇಶ ಅಥವಾ ಮಾಹಿತಿಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ. ಚಿತ್ರಗಳು ಕೇವಲ ಅಲಂಕಾರವಲ್ಲ, ಅವು ಭಾವನೆಗಳ ಅಭಿವ್ಯಕ್ತಿ ಮತ್ತು ದೃಶ್ಯಕಲೆಯ ಪ್ರಮುಖ ರೂಪ. ಸುಲಭ ತಿಳುವಳಿಕೆ, ಸೃಜನಶೀಲತೆ, ಮಾಹಿತಿ ಸಂವಹನೆ. ಚಿತ್ರಕಲೆ ಕೇವಲ ಮನೋರಂಜನೆಯೂ ಅಲ್ಲ, ಅದು ಜ್ಞಾನ ಮತ್ತು ಭಾವನೆಗಳ ಹಂಚಿಕೊಳ್ಳುವ ಭಾಷೆ. ಅನಾದಿ ಕಾಲದಿಂದಲೂ ಇರುವ ಪರಂಪರೆಯಾಗಿದೆ. ಗತಕಾಲದ ಶಾಸನಗಳನ್ನು ಹಾಗೂ ದೇವಾಲಯಗಳು ಮತ್ತು ವಾಸ್ತುಶಿಲ್ಪ ಅವಲೋಕಿಸಿದಾಗ ಕಲೆಯ ಸ್ವರೂಪ, ಗಾಂಭೀರ್ಯ, ಸೊಗಸು ಮೊದಲಾದ ಕಲೋಪಾಸನೆಯನ್ನು ಕಾಣಬಹುದು. ಸೊ ಎಲ್ರಿಗೂ ಧನ್ಯವಾದಗಳು. ನಾನು ಜೈನ ಧರ್ಮದವಳಲ್ಲ. ಇದು ಸಂಸ್ಕೃತ ಪದ್ಯಗಳು 48 ಇದೆ ಅಂತೆ ಈ ಭಕ್ತಾಮರ. ಇದು ಒಂದು ನನಗೇನೆಂದರೆ ಇದನ್ನು ನಾನು ಕರಡು ಪ್ರತಿಯನ್ನೇ ನೋಡಿದ್ದೆ, ಅದರಿಂದ ನನಗೆ ಸ್ವಲ್ಪ ಮಟ್ಟಿಗೆ ಇದರ ಪರಿಚಯ ಕೂಡ ಇದೆ. 48 ಪದ್ಯಗಳು ಇಲ್ಲಿ ಇರೋದ್ರಿಂದ ಅದು ಸಂಸ್ಕೃತದಲ್ಲಿದೆ. ಹಿರಿಯರಾದವರ ಕರ್ತವ್ಯ ಏನು, ಜವಾಬ್ದಾರಿ ಏನು, ನಾವು ಇದನ್ನು ಇವತ್ತಲ್ಲ ನಾಳೆ ನಿನಗೆ ಇದರ ಉಪಯೋಗ ಗೊತ್ತಾಗತ್ತೆ, ಇವತ್ತು ನೀ ಕಲಿಬೇಕು. ಯಾಕಂದರೆ ನಮಗೆ ಎಷ್ಟೋ ವಿಷಯಗಳು ನಾವು ಚಿಕ್ಕ ವಯಸ್ಸಿನಲ್ಲಿ ಬಾಯ್ಹಾಟ್ ಮಾಡ್ತೀವಲ್ಲ, ಅಂದರೆ ನಮ್ಮ ಮನಸ್ಸಿಗೆ ತಂದುಕೊಂಡು ಆ ಸ್ತೋತ್ರಗಳು, ಆ ಪದ್ಯಗಳು, ಆ ಹಾಡುಗಳು, ಕವನಗಳು ಇವತ್ತು ನೆನಪಿದೆ ಹೊರತು ಇವತ್ತು ನೆನ್ನೆ ಕಲ್ತಿದ್ದು ನೆನಪಾಗಲ್ಲ. ಕನ್ನಡದಲ್ಲಿ ನಮಗೇ ಗೊತ್ತಿಲ್ಲದಂಗೆ ಎಷ್ಟೊಂದು ಜೈನರ ಬರಹಗಾರರ ಅಥವಾ ಸಾಹಿತ್ಯಕಾರರ, ಕಥನಕಾರರ ಇದೆಲ್ಲ ನಮ್ಮೊಳಗೆ ಸೇರ್ಕೊಂಬಿಟ್ಟಿದೆ, ನಮಗೇ ಗೊತ್ತಿಲ್ಲ. ಇದು ಆಮೇಲೆ ಗೊತ್ತಾಗುತ್ತೆ ಇವರು ರನ್ನ ಅನ್ನೋರು ಜೈನರು. ಆದರೆ ಕನ್ನಡ ಸಾಹಿತ್ಯದಲ್ಲಿ ಇವರು ಅಗ್ರಗಣ್ಯರು. ಅದರಿಂದ ನಾವು ಅವರೆಲ್ಲರನ್ನೂ ಓದಿರ್ತೀವಿ, ಎಲ್ಲರನ್ನೂ ಇದು ಮಾಡಿರ್ತೀವಿ. ಹೀಗೆ ಈಗ ನಮಗೆ ಜವಾಬ್ದಾರಿ ಏನು ಅಂದರೆ ಈ ಕನ್ನಡ ಪುಸ್ತಕ ಭಕ್ತಿಯ ಫಲ ಇದರೊಳಗೆ ಇವರು ಹೇಳ್ದಂಗೆ ಎಲ್ಲರೂ ಶಾಸ್ತ್ರ ದಾನ, ಅದು ನಾನು ತುಂಬ ನೋಡಿದ್ದೀನಿ ಜೈನರಲ್ಲಿ, ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ನಾವು ಅವ್ರನ್ನ ಶ್ಲಾಘಿಸಬೇಕು. ನಮಗೆ ಗೊತ್ತಿದ್ದಂಗೆ ಇದು ಕಲೀಲೇಬೇಕು, ಇದು ಕಲಿತ್ರೆ ನಿಂಗೆ ಇವತ್ತು ಊಟ ಅಂದರೆ ಎಲ್ಲರೂ ಕಲಿತಾರಲ್ವ, ಎಲ್ಲರೂ ಓದ್ತಾರಲ್ವ. ಸಂಸ್ಕೃತ ಆಗಲಿ, ಯಾವುದೇ ಭಾಷೆ ಆಗಲಿ, ಪ್ರಾಕೃತ ಆಗಲಿ, ಕನ್ನಡ ಆಗಲಿ ಕಲಿತಾರೆ. ಆಮೇಲೆ ಆ ಥರ ಇದ್ರೊಳಗೆ ನೋಡಿದೆ ನಾನು 16 ಜನ ಬರೆದಿದ್ದಾರೆ, ಎಲ್ಲ ಚೆನ್ನಾಗಿದೆ. ಇಂದು ಜೈನರ ಜನಮನವ ರಂಜಿಸುತ್ತಾ ಬಂದು ಪರಿವಾರವೆಲ್ಲ ರವಿವಾರದಂದು 30 ನಿಮಿಷಗಳ ರಂಜನೆಯ ಕಂಡು ಧನ್ಯೋಸ್ಮಿ ಧನ್ಯೋಸ್ಮಿ ಧನ್ಯೋಸ್ಮಿ